ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಶುಭೋದಯ. ಬೆಳಗಿನ ಒಂದು 9:30 ಆಯ್ತು ಈಗ. ಸೊ ಮೊದಲಿಗೆ ಎಲ್ಲ ನನ್ನ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳನ ಒಂದು ಸಂಭ್ರಮದ ಹಬ್ಬ. ಹಬ್ಬಗಳು ಬರೋದ ನಿಮಗೆ ಬೆರಳೆಣಿಕೆ. ಅದ್ರಾಗ ಇದನ್ನು ಮಾತ್ರ ತುಂಬಾ ಒಂದು 10 ದಿನಗಳ ಕಾಲ ಒಂದು ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡ್ತೀರಿ. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ. ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ನೋಡೋಣ ಇವತ್ತಿನ ದಿವಸ ಏನೆಲ್ಲ ಆಗ್ತೈತೆ ಅಂತ ಹೇಳಿ. ಸೊ ಮೇನ್ ಆಗಿ ಇವತ್ತಿನ ದಿವಸ ನನ್ನ ಲಾಗ್ ಒಳಗೆ ಅಗಸಿ ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ಒಂದು ಕಮೆಂಟ್ ಕೂಡ ಬಂದಿತ್ತು. ಶಾಂತಾ ಶೆಟ್ಟರ್ ಅನ್ನೋರು ಅವ್ರ ಸಿಸ್ಟರ್ ನನಗೆ ಕೇಳ್ಯಾರ, ಶೇರ್ ಮಾಡ್ರಿ ಅಗಸಿ ಚಟ್ನಿ ಪುಡಿ ರೆಸಿಪಿನ ಅಂತ ಹೇಳಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತು ಆ ರೆಸಿಪಿನ ಶೇರ್ ಮಾಡ್ತೀನಿ. ಮತ್ತು ಜೊತೆಗೆ ಇವತ್ತು ಇಡೀ ದಿವಸ ನಂದು ಹೆಂಗೆ ಕಳೀತೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಕಾವೇರಿ ಹೋದ್ಲು. ಏನಿಲ್ಲ, ಸಿಂಪಲ್ಲಾಗಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ಅನ್ನ ಸಾಂಬಾರು ಮಾಡಿದೆ. ಸೊ ಟಿಫನ್ ತೊಗೊಂಡು ಇಲ್ಲೇ ನಾಷ್ಟ ಮಾಡಿ ಚಹಾ ಕುಡಿದು ರೆಡಿಯಾಗಿ ಹೋದ್ಲು. ಮತ್ತು ನಂದು ಕೂಡ ಆಯಿತು, ಎಲ್ಲ ಜಳಕ ಆಯಿತು, ಟಿಫನ್ ಆಯಿತು, ಎಲ್ಲ ಆಯಿತು. ಇನ್ನೇನು ಚಹಾ ಅಷ್ಟೇ ಕುಡಿಬೇಕು. ಚಹಾ ಕುಡ್ದಿಲ್ಲ, ಇನ್ನೂ ಚಹಾ ಕುಡಿಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಪೂಜೆ ಕೂಡ ಆಗೈತಿ. ಕಾವೇರಿನ ಮಾಡಿ ಹೋಗಾಳ ಪೂಜೆನ. ಸೊ ಈ ರೀತಿಯಾಗಿ ನಮ್ಮ ಗಿಡದಲ್ಲೇ ಬಿಟ್ಟಂಥ ದಾಸವಾಳದ ಹೂಗಳು, ಬೇರೆ ಯಾವುದು ಹೂ ಇರಲಿಲ್ಲ ಇವತ್ತು. ಸೊ ನಮ್ಮ ಗಿಡದಾಗಿನೂ ಅಷ್ಟನ್ನ ತೊಗೊಂಡು ಬಂದೇವೆ ನೋಡ್ರಿ. ರೆಡ್ ಕಲರ್ ಚೆನ್ನಾಗಿ ಆಗ್ತಾವೆ. ಸೊ ಈ ರೀತಿಯಾಗಿ ಇವತ್ತು ಹಣ್ಣುಗಳಿದ್ದವು. ಸೊ ನೈವೇದ್ಯ ಮಾಡಿ ನೋಡ್ತಾ ಇರ್ಬೋದು. ಇನ್ನೂ ಆಕೆ ಹಚ್ಚಿದ್ದೋದನ್ನ ಕಡ್ಡಿ ಇನ್ನೂ ಬೆಳಗ್ತಾ ಐತಿ. ಸೊ ಪೂಜೆ ಕೂಡ ಆಯ್ತು ನೋಡ್ರಿ ಸ್ನೇಹಿತರೆ. ಮತ್ತು ಅಡುಗೆ ಮನೆಯಲ್ಲಿ ಹೇಳಿದೆ ನಿಮ್ಗೆ, ಏನಿಲ್ಲ, ಇವಾಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ. ಆಕೆ ಅನ್ನ ಸಾಂಬಾರು ಒಯ್ದ್ಲ, ಕಾವೇರಿ ಅನ್ನ ಸಾಂಬಾರು ಕಟ್ಟಿದೆ, ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ. ನಂದು ಟಿಫನ್ ಐತಿ, ಇನ್ನೂ ಸ್ವಲ್ಪ ಉಪ್ಪಿಟ್ಟು ಐತಿ ಇರುವಲ್ ತಕ್ಕ. ಮತ್ತು ಇಲ್ಲೇನೈತಪ್ಪ ಅಂತಂದ್ರೆ ಅಕ್ಕಿ ನೆನೆ ಹಾಕಿದೆ, ನೆನಪಾಯಿತು. ದೋಸೆ ಅಥವಾ ಪಡ್ಡು ಮಾಡಲಿಕ್ಕೆ ಮಾಡೇ ಇಲ್ಲ, ಒಂದು ವಾರ ಆಗಿ ಹೋತು ಮಾಡೇನೇ ಇಲ್ಲ. ಹೀಗಾಗಿ ನೆನಪಾದ ತಕ್ಷಣ ಇವತ್ತು ಬೆಳಗ್ಗೆನ ನೆನೆ ಹಾಕೀನಿ ನೋಡ್ರಿ. ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಕಾಳು, ಒಂದು 3-4 ಸಲ ಸ್ವಚ್ಛಗೆ ತೊಳೆದು ಈಗ ನೆನೆ ಹಾಕೀನಿ. ಈ ತಂಡಿಗೆ ಹಿಟ್ಟು ಹುದುಗ್ ಬರಂಗಿಲ್ಲ, ಹೀಗಾಗಿ ಬೇಗ ನೆನೆ ಹಾಕಿ ಬೇಗ ರುಬ್ಬಬೇಕು ನೋಡ್ರಿ. ಒಂದು 5 ಗಂಟೆಗೆ ಹೀಗೆಲ್ಲ ಇದನ್ನು ಹಿಟ್ಟು ಮಾಡಿ ಇಟ್ಬಿಡ್ತೀನಿ ನಾನು. ಅಂದ್ರೆ ರುಬ್ಬಿ ಇಟ್ಬಿಡ್ತೀನಿ, ಅಂದ್ರೆ ಬೆಳಗ್ಗೆ ಚಲೋ ಹುದಿಗೆ ಬರ್ತೈತೆ ಅಂತ ಹೇಳಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಏನಪ್ಪ ಅಂದ್ರೆ ಇದು ಒಂದು ಮೆಸೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಯಾವಾಗ ಯಾರಿಗೆ ಈ ಥರ ಆಗ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ನಾವು ಜಾಗೃತರಾಗಿರಬೇಕು ಅಂತ ಹೇಳಿ. ಏನಂದ್ರೆ ನನಗೆ ಲಾಸ್ಟ್ ಮಂತಲ್ಲೇ ಒಂದು ಕಾಲ್ ಬರ್ತೈತಿ, ಅನ್ನೋನ್ ನಂಬರಿಂದ ಒಂದು ಕಾಲ್ ಬರ್ತೈತಿ. ಸೊ ನಿಮಗೆ ಗೊತ್ತನೇ ಐತಿ, ನನಗೆ ಏನೋ ಆರ್ಡ್ರ್ ಸಲುವಾಗಿ ಕಾಲ್ಸ್ ಬರ್ತಿರ್ತಾವೆ. ಸೊ ಹೀಗಾಗಿ ನಾನು ಅದನ್ನು ಪಿಕ್ ಮಾಡ್ತೀನಿ. ಪಿಕ್ ಮಾಡೋತ್ಲೆ ಅಂತಂದ್ರೆ ನನಗೆ ಆ ಕಡೆಯಿಂದ ಒಬ್ಬರು ಜನ್ಸ್ ಮಾತಾಡ್ತಾರೆ. ಹೇಳ್ರಿ ಸರ್ ಅಂತ ಹೇಳ್ತೀನಿ. ಹೇಳಿದ ತಕ್ಷಣ ಅಂದ್ರೆ ಇಲ್ಲ, ಮತ್ತು ನಿಮ್ಮ ಹೆಸರು ನೀವೇನಾದರೂ ಮಲೇಷ್ಯಾಕ್ಕೆ ಪಾರ್ಸಲ್ ಕಳಿಸಿದ್ದೀರಾ ಔಟ್ ಆಫ್ ಕಂಟ್ರಿ ಅಂತ ಕೇಳ್ತಾರೆ. ಸೊ ಇಲ್ಲ ಸರ್, ಔಟ್ ಆಫ್ ಕಂಟ್ರಿಯಲ್ಲೇ ನಾನು ಯಾವುದು ಪಾರ್ಸಲ್ ಕಳಿಸಿಲ್ಲ, ಮತ್ತು ಇದು ನಿಮ್ಮ ನಂಬರ ಹೌದಲ್ಲೋ ಅಂತಾರೆ. ಅದಂದ್ರೆ ನನ್ನ ನಂಬರ್ಗೆ, ಪರ್ಸ್ನಲ್ ನಂಬರ್ಗೆ ಕಾಲ್ ಮಾಡಿರ್ತಾರೆ. ಹೌದು ಸರ್, ಇದೇ ನನ್ನ ನಂಬರ್. ಸೊ ಇನ್ನೊಂದ್ಸಲ ಹೇಳ್ತೀನಿ, ಕನ್ಫರ್ಮ್ ಮಾಡ್ಕೊರಿ ಇದೇ ನಿಮ್ಮ ನಂಬರ್ ಹೌದಲ್ಲ ಅಂತ. ನಂಬರ್ ಕೂಡ ಹೇಳ್ತಾರೆ. ಸೊ ಸರಿಯಾಗಿರ್ತೈತಿ. ನನ್ನ ಹೆಸರು ಕೂಡ ಹೇಳ್ತಾರೆ, ಅದು ಕೂಡ ಸರಿಯಾಗಿರ್ತೈತಿ. ಸೊ ಇದೇ ಹೆಸರು, ಇದೇ ಫೋನ್ ನಂಬರ್ ಮೇಲೆನ ಒಂದು ಪಾರ್ಸಲ್ ಡೆಲ್ಲಿಯಿಂದ ಮಲೇಷಿಯಾಕ್ಕೆ ನಿಮ್ಮ ಹೆಸರು ಮೇಲೆನ ಹೋಗಾಕತೈತಿ ಅಂತ ನಮ್ಗೆ ಕಸ್ಟಮ್ ಒಳಗಿದ್ದು ಸಿಕ್ಕೈತಿ. ಕಸ್ಟಮ್ಸಿಂದ ನಾನು ನಿಮ್ಗೆ ಕಾಲ್ ಮಾಡಾಕತ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಅದನ್ನು ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಳ್ತೀನಿ, ನಂಬ್ತೀನಿ. ಯಾಕಂದ್ರೆ ನಾನು ಈಗ ಪಾರ್ಸಲ್ಸನ್ನು ಕಳಿಸ್ತಾ ಇರ್ತೀನಿ. ಹೀಗಾಗಿ ಪಾರ್ಸಲ್ ರಿಲೇಟೆಡ್, ಕೊರಿಯರ್ ರಿಲೇಟೆಡ್ ಅನ್ನೋದು ನಾನು ಅದನ್ನು ನಂಬೇ ಬಿಡ್ತೀನಿ, ಸೀರಿಯಸ್ ಆಗಿ ತೊಗೊಳ್ತೀನಿ. ಇಲ್ಲ ಸರ್, ನಂದು ಔಟ್ ಆಫ್ ಕಂಟ್ರಿ ಯಾವುದು ಪಾರ್ಸಲ್ ಕಳಿಸಿಲ್ಲ ಸರ್. ಸೊ ನೋಡ್ರಿ, ಅದು ಯಾರ್ದು ನಾನಂತೂ ಕಳಿಸಿಲ್ಲ, ಏನೋ ಮಿಸ್ಯೂಸ್ ಆಗಿರ್ಬೋದು ನನ್ನ ನಂಬರ್ ಅಥವಾ ನನ್ನ ಹೆಸರು ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಭಯನ ಆಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ,
ಇಲ್ಲ ಸರಿ, ನಾನು ಏನು ಮಾಡ್ತೀನಿ ಅಂದ್ರೆ ನೀವು ಇದನ್ನು ಕಂಪ್ಲೇಂಟ್ ಮಾಡಬೇಕಾಗ್ತೈತಿ. ನಾನು ಡೆಲ್ಲಿ ಪೊಲೀಸ್ ಸ್ಟೇಷನಿಗೆ ಇದನ್ನು ನಿಮ್ಗೆ ಕಾಲನ್ನು ಏನು ಮಾಡ್ತೀನಿ, ಫಾರ್ವರ್ಡ್ ಮಾಡ್ತೀನಿ. ನೀವು ಅವ್ರ ಜೊತೆ ನೀವು ಮಾತಾಡ್ಕೊಡ್ರಿ. ಮತ್ತು ನೀವು ಹೇಳಿದ್ರಿ ಅಂದ್ರೆ ಅವ್ರು ಅದನ್ನು ಇಲ್ಲಿಂದ ಇಲ್ಲೇನ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಇದನ್ನು ಮಾಡಿಬಿಡ್ತಾರ ಅಂತ ಹೇಳ್ತಾರೆ. ಸರಿ ಬಿಡ್ರಿ ಸರ್, ಕೊಡ್ರಿ ಅಂತಲೇ ಅವ್ರು ಕಾಲ್ ಕನೆಕ್ಟ್ ಮಾಡ್ತಾರೆ. ಇಮಿಡಿಯೇಟ್ ಡೆಲ್ಲಿ ಪೊಲೀಸ್ರಿಗೆ ಕನೆಕ್ಟ್ ಆಗ್ತೈತಿ. ಬಟ್ ಆ ಮೂಮೆಂಟ್ನ ನನಗೆ ಅಷ್ಟು ಡೌಟ್ ಏನು ಬರಲಿಲ್ಲ, ಯಾಕಂದ್ರೆ ನಾನು ಫುಲ್ ಸೀರಿಯಸ್ ಆಗಿ ಹೋಗಿರ್ತೀನಿ. ಯಾಕಂದ್ರೆ ನಂದು ಏನಾಗ್ತದೆ ಅಂದ್ರೆ ಪಾರ್ಸಲ್ ಸ್ನೇಹಿತರೆ, ಸಾಕಷ್ಟು ಜನ ನನ್ನ ಸ್ನೇಹಿತರು ಅವ್ರಿಗೆ ಗೊತ್ತಿರ್ತೈತಿ ಯಾರೆಲ್ಲ ಹಂಗೆ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಕೆಲವೊಂದಿಷ್ಟು ಸ್ನೇಹಿತರು ಏನಾಗ್ತಾರೆ ಅಂದ್ರೆ ಇಲ್ಲೇ ಲೋಕಲ್ ನಮ್ಮ ಕರ್ನಾಟಕದವ್ರಿಗೆ ನಾನು ಆಲ್ಮೋಸ್ಟ್ ಕರ್ನಾಟಕದವ್ರಿಗೆ ಕಳಿಸಿರ್ತೀನಿ. ಕೆಲವೊಂದು ಪಾರ್ಸಲ್ ಆಂಧ್ರ ಪ್ರದೇಶ ಹೋಗೈತಿ, ಕೆಲವೊಂದು ಪಾರ್ಸಲ್ ಗೋವಾ ಹೋಗೈತಿ, ಕೆಲವೊಂದು ಪಾರ್ಸಲ್ ಕೇರಳನೂ ಹೋಗೈತಿ ನಾನು ಕಳಿಸಿದ್ದು. ಆಮೇಲೆ ಕೆಲವೊಂದಿಷ್ಟು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲೇ ಪುನಾ ಮತ್ತು ಮಹಾರಾಷ್ಟ್ರ ಕಳಿಸ್ಕೊಟ್ಟೇನಿ. ಸೊ ಅದು ಬಿಟ್ರೆ USA UK ನನ್ನ ಪಾರ್ಸಲ್ ಹೋಗೈತಿ. ಬಟ್ ನಾನು ಅದನ್ನ ಡೈರೆಕ್ಟಾಗಿ ಕಳಿಸಿರಂಗಿಲ್ಲ. ಹೆಂಗಾಗ್ತದಂದ್ರೆ ಬೆಂಗಳೂರಲ್ಲೇ ಅವ್ರ ಪೇರೆಂಟ್ಸ್ ಇರ್ತಾರೆ, ಅಂದರೆ ಏನು UK US ಒಳಗೆ ಏನು ವರ್ಕ್ ಮಾಡ್ತಿರ್ತಾರೆ, ಬೆಂಗಳೂರಲ್ಲೇ ಅವ್ರ ಪೇರೆಂಟ್ಸ್ ಇರ್ತಾರೆ. ಕೆಲವೊಬ್ರು ಬೈಲಹೊಂಗಲದವ್ರು ಇದ್ರು. ಸೊ ನಾನು 2 ಲೊಕೇಶನಿಗೆ ಅಂದರೆ 2 ಊರಿಗೆ ಡಿಸ್ಟಿಕ್ಕಿಗೆ ಬೆಂಗಳೂರು ಮತ್ತು ಬೈಲಹೊಂಗಲಕ್ಕೆ US ಕಳಿಸುವಂಥ ಪಾರ್ಸಲನ್ನು ಕಳಿಸ್ಕೊಟ್ಟೇನಿ, ಮತ್ತು ಬೆಳಗಾವಿ. ಸೊ ಈ 3 ಅಡ್ರೆಸ್ಸಿಗೆ ನಾನು ಕಳಿಸ್ಕೊಟ್ಟೇನಿ. ನಾ ಕಳಿಸ್ಕೊಂಡಂಥ ಪಾರ್ಸಲ್ ಏನಾಗ್ಯಾವಂದ್ರೆ ಅಲ್ಲಿಂದ US ಹೋಗ್ಯಾವ. ಆಲ್ಮೋಸ್ಟ್ ಒಂದು 10ರಿಂದ 15 ನನ್ನ ಪಾರ್ಸಲ್ ಏನಾಗ್ಯಾವು US ಹೋಗ್ಯಾವ. ಬಟ್ ಅದಕ್ಕೆ ಡೈರೆಕ್ಟ್ ಇರಲ್ಲ, ಇನ್ನೊಬ್ರು ಸೆಕೆಂಡ್ ಪಾರ್ಟಿ ಅಂತ ಇರ್ತಾರೆ. ಅಂದ್ರೆ ನನ್ನ ಲೋಕಲ್ ಅಡ್ರೆಸ್ಸಿಗೆ ಕಳಿಸಿಂದ ಅವ್ರು ಅಲ್ಲಿಗೆ ಕಳಿಸಿರ್ತಾರೆ. ಸೊ ಈ ರೀತಿ ಇರುವಾಗ ನನಗೊಂಚೂರು ಭಯ ಆಯ್ತು. ಏನಪ್ಪ, ನಾನು ಕೂಡ ಹಿಂಗೆ ಕಳಿಸಿರ್ತೀನಿ, ಏನು ಬೈ ಮಿಸ್ಟೇಕ್ ಅಂತಲ್ಲ, ನನ್ನ ಕಡೆ ತೊಗೊಂಡವ್ರು ಏನಾರು ಮಲೇಷಿಯಾಗೆ ಕಳಿಸ್ತಿರ್ಬೋದೇನೋ ಹಿಂಗಂತ ಅನ್ಕೊಂಡು ನಾನು ಸ್ವಲ್ಪ ಸೀರಿಯಸ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹಂಗಾಯ್ಬಿಟ್ಲಂದ್ರೆ ಆ ಕಡೆಯಿಂದ ಪೊಲೀಸರಿಗೆ ಅವ್ರೇನು ಕಾಲ್ ಕನೆಕ್ಟ್ ಮಾಡ್ತಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಹಿಂದಿ ಒಳಗೆ ಮಾತಾಡ್ತಾರೆ ಅವ್ರು ನನ್ನ ಜೊತೆ. ಸೊ ನಾನು ಹಿಂದಿ ಒಳಗೆ ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲ ಸರ್, ನಾನು ಹಿಂಗೆ ಕರ್ನಾಟಕದಿಂದ ಮಾತಾಡೋದು, ಮತ್ತು ನನ್ನ ಹೆಸರಲ್ಲೇ ಅಂದರೆ ಈ ಹೆಸರಲ್ಲೇ ಮತ್ತು ಈ ನಂಬರ್ಲೆ ಯಾವುದೋ ಒಂದು ಪಾರ್ಸಲ್ ಮಲೇಷ್ಯಾಕ್ಕೆ ಡೆಲ್ಲಿಯಿಂದ ಹೋಗ್ತಾ ಇದೆ ಅಂತ. ಅದು ನನಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ. ನಾನು ಮಲೇಷ್ಯಾಕ್ಕೆ ಯಾವುದು ಪಾರ್ಸಲ್ ಕಳಿಸ್ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನನಗೇನು ಬಿಫೋರ್ ಫೋನ್ ಮಾಡಿರ್ತಾರೆ ಅದ್ರೊಳಗೆ ಏನೇನು ಐತಿ ಅನ್ನೋದನ್ನ ನನಗೆ ಡಿಟೇಲ್ ಬರ್ಸಿರ್ತಾರೆ. ಬರ್ಕೋರಿ, ಪೊಲೀಸರು ಕೇಳ್ತಾರೆ ಇದನ್ನ ಹೇಳಬೇಕಾಗ್ತೈತಿ ನೀವು ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಒಂದು ಪಾರ್ಸಲ್ ID ನಂಬರ್ ಆಗಿರ್ಬೋದು, ಅದ್ರ ಕೋಡ್ ಆಗಿರ್ಬೋದು, ಮತ್ತು ಅದನ್ನು ಯಾರು ಕಳ್ಸಾರ ಒಂದು ಹೆಸರು ಇರ್ತದೆ, ಮೀನ್ಸ್ ಔಟ್ ಆಫ್ ಕಂಟ್ರಿ ಹೆಸರು ಇತ್ತದ್ರ ಮೇಲೆ, ಅದನ್ನು ಹೇಳಿದ್ರೆ ಆಮೇಲೆ ಅದ್ರೊಳಗೆ ಏನಾಯ್ತು ಅನ್ನೋದು ಹೇಳಿದ್ರು ಅವ್ರು. ನನಗೆ ಅದೇನು ಅರ್ಥ ಆಗಿದ್ದಿಲ್ಲ, ನಾನು ಬರ್ದಿದ್ದೆ ಅಷ್ಟೇ. ಸೊ ನಂಗೆ ಇಲ್ಲಿ ಪೊಲೀಸರು ಅವರೆಲ್ಲ ಏನು ಡೀಟೇಲ್ಸ್ ಕೊಟ್ರೇನ ನಿಮ್ಗೆ ಅದ್ರೊಳಗೆ ಏನಾಯ್ತು ಅಂತ ಹೇಳಿದ್ರೇನ ಅಂತಂದ್ರೆ ಹಿಂಗೆ ಹೇಳ್ಯಾರ ನೋಡ್ರಿ ಅಂತಂದೆ. ಇದು ಐಟಮ್ ಇದು ಏನನ್ನೋದು ನಿಮ್ಗೆ ಗೊತ್ತಾ ಅಂತ ಹೇಳಿದ್ರೆ, ಇಲ್ಲ ಸರ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಕಳಿಸೇ ಇಲ್ಲ ಅಂದ್ರೆ ನನಗೇನು ಗೊತ್ತಿರ್ಬೇಕು ಸರ್, ನನಗೇನು ಐಡಿಯಾ ಇಲ್ರಿ ಸರ್. ಇಲ್ಲ, ಇದು ಫುಲ್ಲಿ ಸೀರಿಯಸ್. ನಿಮ್ಮ ಹೆಸರು ಮೇಲೆ ನಿಮ್ಮ ನಂಬರ ನಿಮ್ಮ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಇದು ಒಂಥರ ಡ್ರಗ್ ಐಟಮ್ ಇದೆ. ಅವ್ರು ಹೇಳ್ತಾ ಇರೋದು ಇದ್ರೊಳಗೆ ಡ್ರಗ್ ಇದಾಗಕತ್ತೈತಿ. ಡ್ರಗ್ಸ್ ಅನ್ನೋದು ಗೊತ್ತಲ್ಲ ನಿಮ್ಗೆ, ಅದು ಇಲ್ಲಿಂದ ಮಲೇಷ್ಯಾಕ್ಕೆ ಹೋಗಾಕತ್ತೈತಿ. ನಿಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಂಡು ಅದ್ರಾಗ ಅದನ್ನು ಕಳ್ಸಾಕತ್ತಾರ, ಪಾರ್ಸಲ್ ಮಾಡಾಕತ್ತಾರ. ನಾನು ಫುಲ್ ಒಂಥರ ಭಯ ಅನ್ನಿಸ್ಬಿಡ್ತು. ಪಾರ್ಸಲ್ ಅಂದಾಗ ಎಷ್ಟು ಭಯ ಆಯಿತು, ಅದ್ರೊಳಗೆ ಡ್ರಗ್ಸ್ ಐತೆ ಅನ್ನೋದು ಇನ್ನೂ ಡಬಲ್ ಭಯ ಆಯಿತು. ಸ್ವಾಭಾವಿಕ ಎಲ್ಲರಿಗೆ ಆಗುವಂಥದ್ದು ಅನ್ಕೊಳ್ತೀನಿ. ನಾನು ಕೂಡ ಭಯ ಪಟ್ಟೆ. ನನ್ನ ಟೈಮ ಸರಿ ನಡೀತಾ ಇಲ್ಲ. ಈಗ ಒಂದ್ರ ಮೇಲೆ ಒಂದು ತಾಪತ್ರಯ ಬರಾಕತ್ತವು, ಏನಪ್ಪ ಇದು ಮತ್ತೊಂದು ಏನು ಬಂತು ಅಂತ ಹೇಳಿ ನನಗೆ ನಿಜವಾಗ್ಲೂ ಭಾಳ ಭಯ ಪಟ್ಬಿಟ್ಟೆ ನಾನು. ಆಮೇಲೆ ಭಾಳ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರಿಗೆ ನಾನು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಡೆಲ್ಲಿ ಪೊಲೀಸರು ನನ್ನ ಜೊತೆ ಏನು ಮಾತಾಡತ್ತಿದ್ರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಸರ್ ನಂದಲ್ಲ ಸರ್, ಹೆಂಗಾರ ಮಾಡಿ ಬಗೆಹರಿಸ್ರಿ ಹಿಂಗೆ ಅಂತ ಹೇಳಿದೆ. ಅವ್ರು ನನಗೇನು ಇನ್ನೊಂದು ಕ್ವಶನ್ ಹಾಕಿದ್ರಂದ್ರೆ, ನಿಮಗೆ ಡೆಲ್ಲಿಗೆ ಬಂದು ಇದನ್ನ ಸಾಲ್ವ್ ಮಾಡಕ್ಕೆ ಆಕೈತಾ ಅಂತ ಕೇಳಿದ್ರು. ಇಲ್ಲ ಸರ್, ನಂಗೆ ಡೆಲ್ಲಿಗೆ ಬರೋಕೆ ಆಗಂಗಿಲ್ಲ ಸರ್ ಅಂತ. ಅವ್ರೇನಂದ್ರೆ, ಸರಿ ನಾವು ಇಲ್ಲಿಂದ ಇಲ್ಲೇ ಇದು ಮಾಡ್ತೀವಿ, ಏನು ಭಯ ಪಡಕ್ಕೆ ಹೋಗ್ಬೇಡ್ರಿ, ನಾವು ಇಲ್ಲೇ ಅದನ್ನ ಎಲ್ಲ ಬಗೆಹರಿಸ್ತೀವಿ, ಕ್ಲೋಸ್ ಮಾಡ್ತೀವಿ. ಅದ್ರ ಸಲುವಾಗಿ ನೀವೇನು ಮಾಡ್ಬೇಕಂದ್ರೆ ವಾಟ್ಸಪ್ ಒಳಗೆ ನಮ್ಮ ಜೊತೆ ವಿಡಿಯೋ ಕಾಲ್ ಒಳಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರು. ಸೊ ನೀವು ವಾಟ್ಸಪ್ಪಿಂದ ಹಾಯ್ ಅಂತ ಕಳಿಸ್ರಿ, ಇಲ್ಲ ನಾ ಕಳಿಸ್ತೀನಿ, ಅದು ಬಂದೈತೇನ ನೋಡ್ರಿ, ಅದಕ್ಕೆ ನೀವು ರಿಪ್ಲೈ ಮಾಡಿರಿ, ನಿಮ್ಮದು ಫುಲ್ ಹೆಸರು ನಿಮ್ಮದು ಡೀಟೇಲ್ಸು ಎಲ್ಲ ಸೆಂಡ್ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನನಗೆ ಒಂದು ಸ್ವಲ್ಪ ಏನಾಯ್ತಂದ್ರೆ, ಇಲ್ಲ ಇದೇನೋ ಫೇಕ್ ಐತಿ, ಇದೇನೋ ಗೋಲ್ಮಾಲ್ ಐತಿ, ಇಲ್ಲ ಇದು ಸರಿಯಲ್ಲ ಅಂಥೇಳಿ ಇಮಿಡಿಯೇಟ್ ನಾನು ಕಾಲ್ ಕಟ್ ಮಾಡಿದೆ ಸ್ನೇಹಿತರೆ. ಕಾಲ್ ಕಟ್ ಮಾಡಿ ಏನು ಮಾಡಿದೆ, ಮೊದಲೇ ಅದನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದೆ. ಏನು ನನಗೆ ಯಾವ ನಂಬರಿಂದ ಫೋನ್ ಬಂದಿತ್ತು ಆ ನಂಬರ್ನ ನಾನು ಬ್ಲಾಕಿಗೆ ಹಾಕಿ ಸ್ವಲ್ಪ ಹೊತ್ತು ನಾನು ಸುಧಾರಿಸ್ಕೊಂಡೆ. ಸ್ವಲ್ಪ ಹೊತ್ತು ಏನಪ್ಪ ಇದು ಹೆಂಗೆ ಏನು, ಒಂದ್ಸಲ ಹೆದರಿನೂ ಆತ, ಹಂಗೆ ಅನ್ಕೊಂಡೆ ಗೋಲ್ಮಾಲ್ ಆಯ್ತು ಅನ್ಕೊಂಡೆ.
ಮತ್ತು ನಿಜವಾಗ್ಲೂ ಆ ಥರ ಆಗಿರ್ಬೋದನೋ ಅಂತ ಮತ್ತೊಂದು ಸಲ ಆಗೋದು. ಹಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಮೀನ್ಸ್ ಒಂದು ಅರ್ಧ ತಾಸು ಟೈಮ್ ಹೋಯ್ತು. ಅರ್ಧ ತಾಸು ಆದಮೇಲೆ ಇನ್ನೊಂದು ನಂಬರಿಂದ ನನಗೆ ಕಾಲ್ ಬರ್ತೈತಿ. ಅವ್ರು ಯಾರಂದ್ರೆ ಫಸ್ಟ್ ನನಗೇನು ಕಾಲ್ ಮಾಡಿರ್ತಾರಲ್ಲ, ಕಸ್ಟಮರ್ ಒಳಗೆ ನಿಮ್ದು ಹಿಂಗೆ ಪಾರ್ಸಲ್ ಸಿಕ್ಕೈತೆ ಅಂತ ಹೇಳಿ ಅವ್ರು ಕಾಲ್ ಮಾಡ್ತಾರೆ. ಇಲ್ಲ ನೀವು ಏನು ಪೊಲೀಸರಿಗೆ ಡೀಟೇಲ್ಸ್ ಎಲ್ಲ ಕೊಡಲೇ ಇಲ್ಲ ಅಂತ, ಮತ್ತು ವಾಟ್ಸಪ್ಪಿಗೆ ಏನು ರಿಪ್ಲೈ ಮಾಡಲಿಲ್ಲ ಅಂತ, ನಿಮ್ಗೇನು ಸೀರಿಯಸ್ ಐತನೇ ಇಲ್ಲೋ, ಮತ್ತು ಹೆಂಗೆ ಮಾಡಲಿ ನಾನು ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಲಾ ಅಂತ ಕೇಳಿದ್ರು ನನಗೆ. ಅದಕ್ಕೆ ನಾ ಏನಂದೆ, ಸರ್ ನೋಡ್ರಿ ನಾನು ಇಲ್ಲೇ ನಮ್ಮ ಲೋಕಲ್ ಏನದಾರಲ್ಲ ನನಗೊಬ್ರು ಪರಿಚಯ ಅದಾರ ಇನ್ಸ್ಪೆಕ್ಟರ್, ನಾನು ಅವ್ರಿಗೆ ಇದನ್ನೆಲ್ಲ ಡೀಟೇಲ್ಸ್ ಕೊಟ್ಟೇನಿ ಸರ್, ಅದನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರಂತ. ಸೊ ನನಗೇನು ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವರೇ ಅದ್ರ ಬಗ್ಗೆ ಎಲ್ಲ ಹ್ಯಾಂಡಲ್ ನಾನು ಮಾಡ್ತೀನಿ, ನೀ ಏನು ಮುಂದೆ ಯಾರ ಜೊತೆ ಏನು ಮಾತಾಡಕ್ಕೆ ಹೋಗ್ಬೇಡ, ನಾ ಎಲ್ಲ ಬಗೆಹರಿಸ್ತೀನಿ ಅಂದಾರ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಕೂಡ ಹಿಂದಿಯಲ್ಲೇ ಮಾತಾಡ್ತಾರೆ. ಸೊ ಅವ್ರಿಗೆಲ್ಲ ಹೇಳಿದೆ, ಯಾರವರು ಏನು, ಅವ್ರ ಹೆಸರೇನು, ಹಂಗೆ ಹಿಂಗೆ ಕೇಳಿದ್ರೆ, ಸರ್ ಇದಾರ್ರಿ ಸರ್ ನಮ್ಮ ಪರಿಚಯದವ್ರ ಇದಾರ್ರಿ ಸರ್, ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ ತಗೋರಿ ಸರ್ ಅಂತ ನಾನು ಅವ್ರಿಗೆ ಹೇಳಿದಕ್ಕೆ ಅವ್ರೇನಂದ್ರೆ, ಸರಿ ಹಂಗಿದ್ರೆ ನೀವು ಅಲ್ಲಿ ಏನು ಹ್ಯಾಂಡಲ್ ಮಾಡ್ತೀರಿ ಮಾಡ್ರಿ, ಈ ಪಾರ್ಸಲ್ ಮತ್ತು ಈಗ ನಿಮ್ಮ ಹೆಸರಲ್ಲೇ ಐತಿ, ಇದು ಕೋರ್ಟಿಗೆ ಹೋಗ್ತೈತಿ ನೋಡಿ, ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಾಗ್ತೈತಿ, ಮುಂದೆ ಏನಾರ ತೊಂದರೆ ಆದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಹೆದರಿಸಿ ಇದು ಮುಂದೆ ಏನಾಕಿತ್ತು ಅನ್ನೋದು ಹೇಳ್ತೀನಿ ನಾನು. ನನಗೆ ಆಮೇಲೆ ಡೀಟೇಲ್ಸ್ ತಗೊಂಡೆ, ನನಗೆ ಹೆದರ್ಸಕ್ಕೆ ನೋಡಿದ್ರು ಅವ್ರೆ. ನಾ ಅದಕ್ಕೆ ಏನಂದೆ, ನೋಡ್ರಿ ಸರ ನಿಮ್ದು ಡ್ಯೂಟಿ ಏನೈತಿ ನೀವು ಮಾಡ್ರಿ ಸರ, ನೀವು ಕೋರ್ಟಿಗಾರ ಕಳಿಸ್ರಿ, ಸ್ಟೇಷನಿಗಾರ ಕಳಿಸ್ರಿ ಸರ, ಆದ್ರೆ ನಂದೆಲ್ಲ ಡೀಟೇಲ್ಸ್ ಏನೈತೆ ಅಲ್ರಿ ನಾ ಇಲ್ಲಿ ಕೊಟ್ಟೇನಿ, ಇಲ್ಲಿದೆಲ್ಲ ನಮ್ಮ ಪೊಲೀಸರೇ ಉಳಿದಿದ್ದೆಲ್ಲ ನೋಡ್ಕೊಳ್ತಾಳ್ರಿ ಸರ್, ನಿಮ್ದು ಏನೈತೆ ನೀವು ಫರ್ದರ್ ನಿಮ್ದು ಡ್ಯೂಟಿ ನೀವು ಮಾಡ್ರಿ ಸರ್ ಅಂತೇಳಿ ನಾನು ಕಾಲ್ ಕಟ್ ಮಾಡಿಬಿಟ್ಟೆ. ನನಗೆ ಕಾಲ್ ಬ್ಯಾಕ್ ಬರಲೇನೇ ಇಲ್ಲ. ಹೊಳ್ಳೆ ಹಿಂಗೆ ಹೇಳಿದ್ಮೇಲೆ ನನಗೆ ಕಾಲ್ ಬ್ಯಾಕ್ ಬರಲಿಲ್ಲ. ನಾನು ಇಲ್ಲೇ ಪೊಲೀಸ್ರಿಗೆ ಹೇಳೀನಿ ಹಂಗೆ ಅನ್ನೋತ್ಲೆ ಅಂದ್ರೆ ಆಮೇಲೆ ಒಂಚೂರು ಹೆದರ್ಸಕ್ಕೂ ನೋಡಿದ್ರು ಅಂತ ಹೇಳಿದ್ನಲ್ಲ, ಕೋಟೆ ಕಳಿಸ್ತೇವೆ ಮೊದಲು ನಾವು ಹೆದರಿ ಮತ್ತೆ ಏನಾದರೂ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೇವೇನೋ, ಮತ್ತು ಅವ್ರ ಗಾಳಕ್ಕೆ ಬೀಳ್ತೇನೋ ಅಂತ ನೋಡಿದ್ರು ಅವ್ರು ನನಗೆ. ಇಲ್ಲ ಸರ್ ನಿಮ್ದು ಏನೈತೆ ನೀವು ಕೆಲಸ ಮಾಡಿರಿ, ನಮ್ದು ಏನೈತೆ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಕಾಲ್ ಕಟ್ ಮಾಡಿದೆ. ಮಾಡಿ ಆದ ನಂತರ ನಾನು ನಮ್ಮ ತಮ್ಮನಿಗೆ ಕಾಲ್ ಮಾಡಿದೆ, ಇಲ್ಲೋ ನನಗೆ ಈ ಥರ ಒಂದು ಕಾಲ್ ಬಂದಿತ್ತು ಮತ್ತು ಇಲ್ಲಿ ಮಟ್ಟ ಫರ್ದರ್ ವಾಟ್ಸಪ್ ಮಟ್ಟ ಹೋಗಕತ್ತಿತ್ತು, ನಾನು ಕಾಲ್ ಕಟ್ ಮಾಡಿದೆ ಅಂತ. ಅವ್ರು ಏನು ಮಾಡ್ತಿದ್ರು ಅಂದ್ರೆ, ನನಗೆ ವಾಟ್ಸಪ್ನಾಗ ತೊಗೊಂಡು ಇನ್ನೂ ಒಂದು ಹೆಚ್ಚಿನ ರೀತಿ ಒಳಗೆ ಇದು ಕೇಸ್ ಆಕೈತಿ, ಡ್ರಗ್ ಕೇಸ್ ಆಕೈತಿ, ಹಂಗಾಕೈತಿ ಹಿಂಗಾಕೈತಿ ಅಂತ ಹೆಚ್ಚಿನ ರೀತಿ ಒಳಗೆ ನಮಗೆ ಭಯ ಬೀಳಿಸಿ ನಾವೇನು ಹೆದರ್ಕೊಳ್ತೀವಲ್ಲ, ಸರಿ ಹಾಗಿದ್ರೆ ಇಲ್ಲೇ ಬರ್ರಿ ಅಂತ ನಮಗೆ ಹೇಳೋರು ಅವ್ರು ಬಗೆಹರ್ಸಕ್ಕೆ. ನಾವಂತೂ ಡೆಲ್ಲಿಗೆ ಹೋಗಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೈತೆ ನಮ್ಮ ಸ್ಟೇಟ್ ಯಾವುದಂತೂ ಗೊತ್ತಿತ್ತು ಅವರಿಗೆ, ನಾವು ಹೋಗಂಗಿಲ್ಲ ಅಂತ ಒಪ್ಕೊಳ್ತೀವಿ ಅಂತ ಗೊತ್ತಿತ್ತು ಅವರಿಗೆ. ಅದಕ್ಕೆ ಹಂಗಾರೆ ಇಷ್ಟಿಷ್ಟು ಚಾರ್ಜ್ ಆಗ್ತೈತಿ, ನೀವು ಇದನ್ನ ನನಗೆ ಒಂದು ಸ್ಕ್ಯಾನರ್ ಕಳಿಸ್ತೀನಿ, ನೀವು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿ ಒಂದಿಷ್ಟು ಆ ಕೇಸ್ ಮುಗ್ಸಕ್ಕೆ ಒಂದಿಷ್ಟು ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳ್ತಾರಂತವ್ರು. ನಾವೇನಾದ್ರೂ ಸ್ವಲ್ಪ ನಮ್ಮ ಅಕೌಂಟ್ಲೆ ಏನಾದರೂ ಆ ಸ್ಕ್ಯಾನರ್ ಮುಖಾಂತರ ಏನಾರು ಟ್ರಾನ್ಸ್ಫರ್ ಮಾಡಿದ್ವಿ ಅಂದ್ರೆ ನಮ್ಮ ಅಕೌಂಟ್ನಾಗ ಇದ್ದಿದ್ದೆಲ್ಲನೂ ದುಡ್ಡು ಖಾಲಿ ಅಂತ ಹೇಳಿ. ಒಂದೇನಂದ್ರೆ ನಮ್ಮ ಅಕೌಂಟ್ನಾಗ ಅಷ್ಟು ದುಡ್ಡು ಇಲ್ಲ ಒಂದು, ಆದ್ರೆ ನನಗಿಲ್ಲ ಅಂದ್ರೆ ಯಾರಿಗೆ ಇರಂಗಿಲ್ಲ ಅಂತಲ್ಲ. ಸೊ ಈ ರೀತಿ ಸ್ಕ್ಯಾಮ್ ಮಾಡಕತ್ತಾರ, ಈ ರೀತಿ ಭಯ ಬೆಳೆಸಕತ್ತಾರ, ಈ ರೀತಿ ತಲೆ ಓಡ್ಸಕತ್ತಾರ, ಜನರಿಗೆ ಹೆದರ್ಸಕ ಮೋಸ ಮಾಡಕ. ಸೊ ಬಿ ಅಲರ್ಟ್ ಆಗಿರಿ ಅಂತ ಹೇಳಕ ನಾನು ಕಾಲ್ ಮಾಡಿದೆ. ನಾನು ಇದನ್ನ ಲಾಸ್ಟ್ ಮಂತ್ ಆಗೈತಿ, ಬಟ್ ನಾನು ಇದನ್ನ ಶೇರ್ ಮಾಡಿದ್ದಿಲ್ಲ. ನಿಜವಾಗ್ಲೂ ನನಗೆ ಇಂಥವೆಲ್ಲ ತಲೆಯಾಗ ಬರೋದನ್ನೆಲ್ಲ ನಾನು ವಿಡಿಯೋ ಮಾಡಬೇಕು, ಜನರಿಗೆ ಶೇರ್ ಮಾಡಬೇಕು ಇದನ್ನ ಅಂತ ಹೇಳಿ ನಿಜವಾಗ್ಲೂ ನನಗೆ ಗೊತ್ತಾಗಿರ್ಲಿಲ್ಲ. ಈಗ ನನಗೆ ವಾಟ್ಸಪ್ ಸ್ಟೇಟಸ್ನಾಗ ನನ್ನ ಕಸಿನ್ ಬ್ರದರ್ ಅದನ್ನ ಒಂದು ಬಿಟ್ಟಿದ್ದ, ಅಂದ್ರೆ ಬೇರೆದವರಿಗೆ ನಿಮ್ಮ ಮೊಬೈಲ್ ನಂಬರ್ಲೆ ಈ ಥರ ಏನೇನೋ ಪ್ರಾಬ್ಲಮ್ ಆಗೈತಿ, ನೀವು ಹಿಂಗಿಂಗೆ ಅಂತ ಹೇಳಿ ಅವ್ರು ವಾಟ್ಸಪ್ಪಿಗೂ ಹೋಗಿ ಅವ್ರ ಜೊತೆ ಮಾತಾಡಿ ಎಲ್ಲನೂ ಆಗೈತೆ ಅಂತಂದ್ರೆ ಒಂದು ಸ್ಟೇಟಸ್ ಇತ್ತು. ಸೊ ಅದನ್ನು ನೋಡಿದ ತಕ್ಷಣ ನಾನು ಇದು ನಿಜವಾಗ್ಲೂ ಇದು ಒಂಥರ ಇನ್ಫಾರ್ಮೇಷನ್ ಎಲ್ಲರಿಗೂ ಇದು ಭಾಳ ನಡೆದೈತಿ. ಈಗ ಈ ಥರ ಯಾರಾದರೂ ಹೋಗ್ಬೋದು ಮೋಸ, ಯಾರಾದರೂ ನಂಬಬಹುದು, ನನ್ನ ಥರ ಇದು ಕೆಟ್ಟದ್ದಾಗಬಾರ್ದು ಯಾರಿಗೂ, ಒಂಥರ ಅಲರ್ಟ್ ಮೆಸೇಜ್ ಇದ್ದಂಗಿದೆ. ನಾನು ಇದನ್ನು ಶೇರ್ ಮಾಡಲೇಬೇಕು ಎಲ್ಲರ ಜೊತೆಗೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಶೇರ್ ಮಾಡಕತ್ತೀನಿ. ಅವರು ಒಂದು ಈ ಕೊರಿಯರ್ ಅಂತಾನೆ ಅಲ್ಲ ಸ್ನೇಹಿತರೆ, ಬೇರೆ ಬೇರೆ ರೀತಿ ಒಳಗೂ ಅವ್ರು ಏನು ಮಾಡ್ತಾರಂದ್ರೆ ನಮ್ಮನ್ನು ಸ್ಕ್ಯಾಮ್ ಮಾಡಕ್ಕೆ, ನಮ್ಮನ್ನು ಹೆದರ್ಸಕ್ಕೆ ನೋಡ್ತಾರೆ. ನಮ್ಮಿಂದ ದುಡ್ಡನ್ನು, ನಮ್ಮ ಒಂದು ಡಿಟೇಲ್ಸ್ ಏನಿರ್ತೈತಿ ಅಕೌಂಟ್ ಡೀಟೇಲ್ಸ್, ಅದನ್ನೆಲ್ಲ ತಗೊಳ್ಳಿಕ್ಕೆ, ಅದನ್ನು ಖಾಲಿ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ತಂತ್ರಗಳನ್ನು ಹುಡುಕಿ ನಮಗೆ ಮೋಸ ಮಾಡಕ್ಕೆ ಮುಂದಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ನಾ ಏನು ಕೇಳಿದೆ ಅಂದ್ರೆ, ಅವರಿಗೆ ಇಲ್ಲ ನಿಮ್ಮ ತಂದೆಯವರು ನಿಮ್ಗೆ ದುಡ್ಡು ಹಾಕಕ್ಕೆ ಹೇಳ್ಯಾರ, 3,000 ರೂಪಾಯಿ ನಾನು ಹಾಕ್ತೀನಿ, ಏನೋ ನಿಮ್ಮ ಅಕೌಂಟಿಗೆ ಹಾಕಕ್ಕೆ ಹೇಳ್ಯಾರ, ಹಾಕ್ತೀನಿ ಅಂತಾರಂತ ಕಾಲ್ ಮಾಡಿ. ನಿಮಗೆ ಯಾಕೆ ಹೇಳ್ಯಾರಂದ್ರೆ, ಇಲ್ಲ ನನಗೆ ಗೊತ್ತಿಲ್ಲ, ಒಟ್ಟು ನಮ್ಮ ಮಗಗೆ 3,000 ರೂಪಾಯಿ ಟ್ರಾನ್ಸ್ಫರ್ ಮಾಡಂದಾರ, ನಾನು ಮಾಡ್ತೀನಿ ಅಂತ ಹೇಳ್ತಾರಂತ. ಅವರು ಸರಿ ಬಿಡೋ ಅಂತ ಸುಮ್ಮಾಗ್ತಾರೆ. ಆ ಮನುಷ್ಯ 3,000 ಬದಲಿ 30,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾನಂತ. ಅಲ್ಲ ಸರ್ ನೀವು 3,000 ಅಂದ್ರೆ 30,000 ಮಾಡಿಬಿಟ್ರಲ್ಲ ಅಂತ ಇವ್ರು ಹೊಳಗೆ ಕಾಲ್ ಮಾಡಿದಾಗ, ಅಯ್ಯೋ 3,000 ಹೋಗಕ್ಕೆ ಹೋಗಿ ಒಂದು 0 ಜಾಸ್ತಿ ಇದು ಮಾಡಿಬಿಟ್ನೇನ ನಾನು,
ಉಳ್ದಿದ್ದ ಅಮೌಂಟ್ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರಿ ಅಂತಾರಂತ. ಅವ್ರ ಅಕೌಂಟ ಫೇಕ್ ಇರ್ತೈತಿ, ಬಟ್ ಇವ್ರು ಹೊಳ್ಳಿ ಉಳ್ದಿದ್ದ ಅಮೌಂಟ್ ಅವ್ರಿಗೆ ಮಾಡಿದ್ರೆ ಇವ್ರ ಅಕೌಂಟ ರಿಯಲ್ ಇರ್ತೈತಲ್ಲ, ಸೊ ಈ ಅಕೌಂಟ್ ಡೀಟೇಲ್ ಅವ್ರಿಗೆ ಹೋಗ್ಬಿಡ್ತೈತಂತ. ಅಂದ್ರೆ ಇವ್ರು ಏನಾದ್ರೆ ಅವ್ರದ್ದು ರಿಟರ್ನ್ ಅಮೌಂಟ್ ಅದಂತೂ ಮೇನ್ ಅಂದ್ರೆ ಅವ್ರು ಹಾಕಿರಂಗೆ ಇಲ್ಲ ದುಡ್ಡು ಒಂದು ಹಿಂಗಾಗಿ ತಡಿ ಅಂತ ಹೇಳಿ ಇವ್ರು ಏನಾದರೂ ರಿಟರ್ನ್ ಹಾಕಿದ್ರಂದ್ರೆ ಅವ್ರದ್ದು ಹೆಚ್ಚಿನ ಅಮೌಂಟ್ ಅಷ್ಟೇ ಅಲ್ಲ, ಇವ್ರ ಅಕೌಂಟಾಗ ಇದ್ದಿದ್ದ ಅಮೌಂಟನ್ನು ಖಾಲಿ ಆಗುವಂಥದ್ದು. ಈ ಒಂದು ಲೈನಲ್ಲಿನೂ ಕೂಡ ಈ ಒಂದು ಥರನೂ ಕೂಡ ಜನರಿಗೆ ಮೋಸ ಮಾಡಕ್ಕೆ ನಿಂತಾರ. ಆಮೇಲೆ ಫೋನ್ ನಂಬರ್ ನಿಮ್ಮ ಹೆಸರಲ್ಲೇ ಒಂದು ಸಿಮ್ ಇದಾಗೈತಿ, ಅದರಲ್ಲೇ ಸಾಕಷ್ಟು ಏನಂದ್ರೆ ಬೆದರಿಕೆ ಕರೆಗಳು ಮತ್ತು ಇಲ್ಲಿಗಲ್ ಮೆಸೇಜಸ್ಸು ಸಾಕಷ್ಟು ಜನರಿಗೆ ಹೋಗಿ ಅದು ಕೇಸ್ ಆಗೈತಿ, ಆ ನಂಬರ್ ಮೇಲೆ ಕೇಸ್ ಆಗೈತಿ, ಆ ನಂಬರ್ ನಿಮ್ಮ ಹೆಸರ ಮೇಲೆ ಐತಿ ಮತ್ತು ಹಿಂಗಿಂಗೆ ಐತಿ, ಮತ್ತು ನೀವು ಸ್ಟೇಷನಿಗೆ ಪೊಲೀಸರ ಜೊತೆ ಮಾತಾಡ್ರಿ ಅಂಥೇಳಿ ಇದು ಏನಂದ್ರೆ ನನ್ನ ತಮ್ಮ ಏನೀಗ ಸ್ಟೇಟಸ್ ಹಾಕಿದ್ದ ಅಂದೆಲ್ಲ ಅದ್ರೊಳಗಿಂದ ನೋಡ್ರಿ. ಅಂದ್ರೆ ನಾನಾ ಬಗೆಯಲ್ಲಿ ಜನರನ್ನು ಹೆದರಿಸ್ಲಿಕ್ಕೆ ಅವರ ಒಂದು ದುಡ್ಡನ್ನು ಏನಂದ್ರೆ ಮೋಸ ಮಾಡಿ ತಗೊಳ್ಳಿಕ್ಕೆ ಈ ರೀತಿಯಾದ ಒಂದು ಭಾಳ ಅಂದ್ರೆ ಭಾಳ ಚಾಲಾಕಿತನ ಮಾಡ್ತಾರೆ. ಭಾಳ ಏನಂದ್ರೆ ಶಾಣ್ಯರಾಗಕ್ಕೆ ಹೋಗ್ತಾರೆ. ಇದೇ ಒಂದು ಪರಿಶ್ರಮ, ಇದೇ ಒಂದು ಚಾಣಾಕ್ಷತನ ಮತ್ತು ಅವ್ರದ್ದು ಇಂಟೆಲಿಜೆನ್ಸಿ ಒಂದು ಒಳ್ಳೆ ಕೆಲಸಕ್ಕೆ ಬಳಸಿದ್ರೆ ಎಲ್ಲರಿಗಿಂತ ಮುಂದೆ ಹೋಗ್ತಿದ್ರಂತ ನಾನು ಅನ್ಕೊಳ್ತೀನಿ. ಈ ರೀತಿಯಾಗಿನೂ ಇರ್ತೈತಿ. ನಿಜವಾಗ್ಲೂ ಅವತ್ತಿನ ದಿವಸ ನಾನು ಬಹಳನ ಭಯ ಪಟ್ಟಿದ್ದೆ. ಆ ಮೂಮೆಂಟ್ನಾಗ ನನಗೆ ಏನಾರ ತಲೆಯಾಗ ಬಂದಿರಲಿಲ್ಲ ಅಂದ್ರೆ ದುಡ್ಡು ಅಂತಲ್ಲ, ಯಾವ ರೀತಿ ಮೋಸ ಹೋಗ್ತೀವಿ, ಹೆಣ್ಮಕ್ಳು ಒಂದಾಗ್ತೀವಿ, ಯಾವ ರೀತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಬಟ್ ಆ ಮೂಮೆಂಟ್ನ ನಾನು ಪಟ್ಟಂತ ಇದು ಅನ್ನಿಸ್ತು. ನಾನು ಅಲ್ಲಿ ಅಲರ್ಟ್ ಆದೆ. ನಾನು ಅಲ್ಲಿ ಮುಂದೆ ಡೀಟೇಲ್ಸ್ ಫರ್ದರ್ ಅವ್ರಿಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಚಲೋ ಆಯಿತು. ಅದಕ್ಕೋಸ್ಕರ ಸ್ನೇಹಿತರೆ ಎಲ್ಲರಲ್ಲಿ ಕಳಕಳಿಯ ವಿನಂತಿ, ಯಾರಿಗಿನೂ ನಾನು ಸ್ವತಃ ಬ್ಯಾಂಕಿಂದ ಕಾಲ್ ಮಾಡೇನಂದ್ರೂ ಯಾರಿಗಿನೂ ಏನು ನಿಮ್ಮ ಡೀಟೇಲ್ಸನ್ನು ಕೊಡಕ್ಕೆ ಹೋಗಬೇಡ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ, ಆದರೂ ಕೂಡ ಇನ್ನೊಂದ್ಸರಿ ಹೇಳಾಕತ್ತೀನಿ. ಮತ್ತು ಒಂದು ಮೂಮೆಂಟ್ನಾಗ ಏನಿರ್ತೈತೆ ಅಂದ್ರೆ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿಬಿಡ್ತೈತೆ ಅಂತ ಕಾಲ್ ಬಂದಾಗ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಚ್ಚೆತ್ಕೊಂಡನ ಯಾರು ಎದುರಿಗಿನವ್ರು ಯಾರು ಕಾಲ್ ಮಾಡಕತ್ತಾರ, ಏನು ಕೇಳಾಕತ್ತಾರ ಒಂದು ಸ್ವಲ್ಪ ಜಾಗರೂಕತೆಯಿಂದ ಆನ್ಸರ್ ಮಾಡ್ರಿ ಅಂತ ಹೇಳ್ತೀನಿ. ನಮ್ದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ಸ್ ನಂಬರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮತ್ತು ಏನಾದರೂ ಒಂದು OTP ಕಳಿಸಿರ್ತಾರ, ಆ OTP ಇಲ್ಲ ಹಿಂಗೆ ಬೇಕಾಗೈತಿ, ನಿಮ್ಮ ಮಗ ಹೇಳ್ಯಾರ, ನಿಮ್ಮ ಮನೆಯವ್ರು ಯಾರಾದರೂ ಹೇಳ್ತಾರ. ಸೊ ಏನೂ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಅಂದರೆ ಏನೂ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲರೂ ಬಿ ಅಲರ್ಟ್ ಆಗಿರಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಮೆಸೇಜ್ ನನಗೆ ಕೊಡ್ಬೇಕನ್ನಿಸ್ತು. ಸರಿನೋ ತಪ್ಪೋ ಉಪಯೋಗ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಅನ್ನಿಸ್ತು ಇಲ್ಲ ಇದೆಲ್ಲರ ಜೊತೆ ಶೇರ್ ಮಾಡಬೇಕಾದಂಥದ್ದು ಒಂದು ವಿಷಯ ಅಂಥೇಳಿ ಅದಕ್ಕೋಸ್ಕರ ಶೇರ್ ಮಾಡಿದೆ ನೋಡ್ರಿ ಸ್ನೇಹಿತರೆ. ಸೊ ಕೇರ್ಫುಲ್ ಆಗಿರ್ರಿ ಎಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸ್ನೇಹಿತರೆ, ಬರ್ರಿ ಈಗೇನು ಮಾಡೋಣಪ್ಪ ಅಂದ್ರೆ ಅಗಸಿ ಚಟ್ನಿ ಪುಡಿನ ಮಾಡೋಣ ಅಂತ. ಒಂದು ಅಗಸಿ ಚಟ್ನಿ ಪುಡಿ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಭಾಳ ಅಂದ್ರೆ ಭಾಳ ಅಗಸಿಯಲ್ಲಿ ಭಾಳ ಅಂದ್ರೆ ಭಾಳ ನಮಗೆ ಬೇಕಾದಂಥ ಎಲ್ಲ ಒಂದು ಅಂಶಗಳು ಅಂದ್ರೆ ಒಂದು ಒಳ್ಳೆ ರೀತಿಯಿಂದ ಆರೋಗ್ಯಕ್ಕೆ ಒಳ್ಳೆ ರೀತಿಯಾದಂಥ ಒಂದು ಪೌಷ್ಟಿಕಾಂಶಗಳು ಇದ್ರೊಳಗೆ ಇರ್ತಾವಂತ ಅಗಸಿ ಬೀಜದೊಳಗೆ. ಹೀಗಾಗಿ ಅಗಸಿ ಬೀಜದ ಚಟ್ನಿ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಅಷ್ಟು ರುಚಿಯಾಗಿ ಕೂಡ ಇರ್ತೈತಿ. ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ನೀವು ಕೂಡ ಮನ್ಯಾಗ ಮಾಡಿಕೊಡ್ರಿ, ಮಸ್ತಾಗೆ ಊಟ ಮಾಡಿರಿ. ಬರ್ರಿ ಅಗಸಿ ಚಟ್ನಿ ಪುಡಿ ಮಾಡೋಣಂತೆ. ಅಗಸಿ ಚಟ್ನಿ ಪುಡಿಗೆ ಏನೇನು ಬೇಕಂತ ಫಸ್ಟ್ ನೋಡ್ಕೊಂಬಿಡೋಣ್ರಿ. 1 ಕಪ್ ಅಗಸಿ ಬೀಜ ತೊಗೊಂಡೇನು ನೋಡ್ರಿ ನಾನಿಲ್ಲೇ. ಅದಕ್ಕೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಬೇಕಾಗ್ತವೆ, ಬೆಳ್ಳುಳ್ಳಿ ಹೆಸಳು, ಮತ್ತು 1 ಸ್ಪೂನ್ ಜೀರಿಗೆ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಮಗೆ ಎಷ್ಟು ನೋಡಿಕೊಂಡು ಖಾರ, ಆಮೇಲೆ ಸ್ವಲ್ಪ ಹುಳಿ, 1 ಅಡಿಕೆ ಬೆಟ್ಟದಷ್ಟು ಹುಳಿ ತೊಗೊಂಡಿನಿ. ಇದು ಹಳೆ ಹುಂಚೆಹಣ್ಣು, ಹುಳಿ ಜಾಸ್ತಿ ಐತಿ. ಆಮ್ಯಾಗ ಒಂಚೂರು ಬೆಲ್ಲ, ಹಾಗೆ ಕರಿಬೇವು, ಇದಿಷ್ಟು ತೊಗೊಂಡೀನಿ. ಮತ್ತು ಈ ಒಂದು ಅಗಸಿ ಚಟ್ನಿಗೆ ಏನಂದ್ರೆ ರೀ ಮೇನಾಗಿ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಮುಂದಿದ್ರೆ ಚೆನ್ನಾಗಿ ಟೇಸ್ಟಿ ಆಗ್ತೈತಿ. ಅದ್ರ ತಕ್ಕಂಗೆ ಖಾರ ಉಪ್ಪು ಇರಬೇಕಾಗ್ತೈತಿ. ಆಮೇಲೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೇನಲ್ಲ, ಹೀಗಾಗಿ ಹಿಂಗನ್ನು ನಾನು ಇಲ್ಲೇ ಬಳಸೋದಿಲ್ಲ. ಅಕಸ್ಮಾತ್ ನೀವು ಬೆಳ್ಳುಳ್ಳಿನ ಹಾಕಲಿಲ್ಲ ಅಂದ್ರೆ ಸ್ವಲ್ಪ ಇಂಗಿನ ಪುಡಿಯನ್ನು ಮಿಕ್ಸಿ ಮಾಡೋ ಮುಂದೆ ಹಾಕ್ಕೋಬೇಕಾಗ್ತೈತಿ. ಇಷ್ಟು ಬೇಕು ನೋಡ್ರಿ. ಈಗೇನೈತಲ್ಲ ಮೇನಾಗಿ ನಾವೀಗ ಅಗಸಿ ಬೀಜನ ಹುರಿಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ರಿ ಒಲೆ ಮ್ಯಾಗ ಒಂದು ಬಾಳ್ಗೆನ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನೀಗ ತೊಗೊಂಡಂಥ 1 ಕಪ್ ಅಗಸಿ ಬೀಜನ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ನಾವು ಚೆನ್ನಾಗಿ ಇದನ್ನು ಹುರಿಬೇಕು. ಯಾವುದೇ ಕಾರಣಕ್ಕೂ ಹೊತ್ತಿಸ್ಬಾರ್ದು. ಆದರೆ ಡಾರ್ಕಾಗಿ ಇನ್ನೂ ಡಾರ್ಕಾಗಿ ನಮಗೆ ಕಾಣಿಸ್ಬೇಕು ಅಲ್ಲಿವರೆಗೂ ನಾವು ಹುರಿಬೇಕು. ಇಲ್ಲಾಂದ್ರೆ ಭಾಳಷ್ಟು ಚಟಪಟ ಅನ್ನೋವರೆಗೂ ಹುರಿಬೇಕಾಗ್ತೈತಿ ಸ್ನೇಹಿತರೆ. ಮೇನ್ ಅಂದ್ರೆ ಅಗಸಿ ಚಟ್ನಿ ಒಳಗೆ
ಹುರಿಯೋದ ನೋಡ್ರಿ. ನೀವು ಎಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಹುರಿತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಅಗಸಿ ಚಟ್ನಿ ಪುಡಿ. ಮತ್ತು ಬಾಳ್ಕಿ ಕೂಡ ಜಾಸ್ತಿ ಬರ್ತೈತಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹುರಿತಾ ಇದ್ದೀನಿ ಅಂಥೇಳಿ. ಇದೇ ರೀತಿ ನೀವು ಸಮಾಧಾನವಾಗಿ ಕೈ ಆಡಿಸ್ತಾ ನೀಟಾಗೆ ಫುಲ್ ಇದೊಂದು ಟೈಪ್ ಡಾರ್ಕ್ ಕಲರ್ ಬರ್ತಾವ್ರಿ ಇವು. ಹಂಗಂಥೇಳಿ ಕಪ್ಪಾಗೋವರೆಗೆ ಹೊತ್ಸೋದಲ್ಲ, ಸ್ವಲ್ಪ ಕಲರ್ ಡಾರ್ಕ್ ಆಗೋವರೆಗೂ ಮತ್ತೊಂದು ಚೂರು ಉಬ್ಬುತ್ತಾವೆ ಸೈಜಲ್ಲೇ. ಫ್ಲ್ಯಾಟ್ ಇದ್ದಿದ್ದು ಸ್ವಲ್ಪ ಹಿಂಗೆ ಉಬ್ಬಿದಂಗೆ ಆಗ್ತಾವೆ, ಫ್ಲಫಿ ಆಗ್ತಾವೆ ಅಂತ ಹೇಳ್ಬೋದು ಹುರಿದಂಗೆ. ಅದಕ್ಕಿಂತ ಮೇನಾಗಿ ಘಮನ ಮಸ್ತ್ ಬರಾಕತ್ಬಿಡ್ತೈತಿ ಅಗಸಿದ. ಅಲ್ಲಿವರೆಗೆ ನಾವು ನೀಟಾಗಿ ಹುರ್ಕೊಳ್ಬೇಕು. ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಚಟಪಟ ಅನ್ನಕತ್ತಾವ ಅಂಥೇಳಿ. ಕಲರ್ ಕೂಡ ಚೇಂಜ್ ಆಗೈತಿ. ಇನ್ನೊಂದು 2 ನಿಮಿಷ ಹುರಿದ್ರೆ ಮುಗ್ದಂಗೆ ಅಂತ ನೋಡಿರಿ. ಅಗಸಿ ಬೀಜ ನೋಡಿರಿ ಸ್ನೇಹಿತರೆ ಇನ್ನೇನು ಹುರಿದುವ ನೋಡ್ತಾ ಇದ್ದೀರಲ್ಲ. ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ಚಟಪಟ ಅಂತಿರ್ತಾವೆ ಸ್ಲೋ ಆಗಿ, ಆವಾಗ ನಾವು ಹುರಿದಾವ ಅಂಥೇಳಿ ಬಂದ್ ಮಾಡಬಾರ್ದು. ಮಸ್ತಾಗಿ ಇವು ಸ್ವಲ್ಪ ಫುಲ್ ಡಾರ್ಕ್ ಆಗುವವರೆಗೂ ನಾವು ಹುರಿಬೇಕು ನೋಡಿರಿ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ಯಾವ ಅಂಥೇಳಿ. ಈ ಟೈಮಲ್ಲೇ ನಾನು ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ತಗೊಂಬಿಡ್ತೀನಿ. ಆಗೈತಿ ಇದೀಗ. ಈಗ ಸ್ವಲ್ಪ ಅಗಸಿ ಬೀಜ ತಣ್ಣಗಾಗಲಿ, ಅದನ್ನು ಸೈಡಿಗೆ ಇಟ್ಟು ನಾವು ಅದ ಕಡಾಯಿನ ಇಡ್ತೀನಿ. ಕಡಾಯಿ ಬಿಸಿ ಐತಿ. ಈಗೇನು ಮತ್ತು ಅದಕ್ಕೆ ಗ್ಯಾಸನ್ನು ಆನ್ ಮಾಡಲ್ಲ. ಒಂದು ಸಣ್ಣದ ಟೀ ಸ್ಪೂನ್ಲೆ ಒಂದೇ ಒಂದು ಟೀ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತೀನಿ. ಅದಕ್ಕೇನು ಮಾಡ್ತೀನಿ ಅಂದರೆ, ನಾವು ತೊಗೊಂಡಂಥ ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಒಳಗೆ ಚಲೋತಂಗೆ ಫ್ರೈ ಆಗಬೇಕು. ನಮ್ಮ ಚಟ್ನಿ ಪುಡಿ ಟೇಸ್ಟಿಯಾಗಿ ಮತ್ತು ಒಂದು ಒಳ್ಳೆ ಘಮ ಬರಬೇಕಂತಂದ್ರೆ ಈ ರೀತಿ ಮಾಡಿರಿ, ಚೆನ್ನಾಗಿ ಬರ್ತೈತಿ. ಅದೊಂಚೂರು ಬಾಡಿದಾದಮೇಲೆ ಅದ್ರಾಗ ತೊಗೊಂಡಂಥ ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಇದು ಏನು ಕಡಾಯಿ ಬಿಸಿ ಐತಿ ಅದರೊಳಗೆ ಮಾಡ್ತಾಯಿದ್ದೀನಿ ನಾನು. ಗ್ಯಾಸ್ ಆಫ್ ಐತಿ. ಸೊ ಇದನ್ನು ಕೂಡ ಬಾಡಿಸಿ ಆದಮೇಲೆ ಇದನ್ನು ಕೂಡ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಎರಡೂ ಕಂಪ್ಲೀಟಾಗಿ ತಣ್ಣಗೆ ಆದ ನಂತರ ನಾವು ಚಟ್ನಿ ಪುಡಿನ ಮಾಡೋಣಂತ ಸ್ನೇಹಿತರೆ. ಅಗಸಿನೂ ಹುರಿದು ಒಂದು ತಾಟಿಗೆ ಹಾಕಿದ್ವಲ್ರಿ, ಆರ್ಯಾವ ನೋಡ್ರಿ, ಕಂಪ್ಲೀಟಾಗಿ ಆರ್ಯಾವ. ಮತ್ತು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡೋಣಂತ. ಮತ್ತು ಇದಕ್ಕೇನೈತಲ್ಲ, ನಾವು ಹುರಿದಂಥ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಅದನ್ನು ಹಾಕ್ಕೊಳ್ಳೋಣ. ಅದು ಕೂಡ ತಣ್ಣಗಾಗೈತಿ. ಈ ಥರ ಹುರಿದ ಹಾಕ್ರಿ, ಚೆನ್ನಾಗಿ ಆಗ್ತೈತಿ ಚಟ್ನಿ ಪುಡಿ. ಸೊ ಈ ಕಂಪ್ಲೀಟಾಗಿ ಏನು ಹುರಿದಿದ್ವಿ ಅದನ್ನು ಹಾಕ್ಕೊಂಡು ಇದಕ್ಕೆ ಅಗಸಿನ ಸೇರಿಸೋಣ. ಆದಷ್ಟು ಸ್ವಲ್ಪ ದೊಡ್ಡ ಜಾರ ತೊಗೋರಿ, ಯಾಕಂದ್ರೆ ಪೌಡರ್ ಇದಾಗಲಿಕ್ಕೆ ಚೆನ್ನಾಗಾಗ್ತೈತಿ. ಸಣ್ಣ ಜಾರ್ ತೊಗೊಂಡ್ರೆ ಸರಿ ಪೌಡರ್ ಆಗಂಗಿಲ್ಲ, ಅದು ತಿರುಗಲಿಕ್ಕೆ ಸ್ಪೇಸ್ ಬೇಕಾಗ್ತೈತಿ. ಅದಕ್ಕೋಸ್ಕರ ಮತ್ತು ಇದ್ರೊಳಗನ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಮತ್ತು ತೊಗೊಂಡಂಥ ಹುಣಸೆ ಹಣ್ಣು ಮತ್ತು ಬೆಲ್ಲ ಎಲ್ಲವನ್ನು ಇದಕ್ಕೆ ಹಾಕೋದು ನೋಡ್ರಿ. ಹಾಕಿ ನಾವೀಗ ಇದನ್ನು ಗ್ರೈಂಡ್ ಮಾಡೋಣಂತ. ಸ್ವಲ್ಪ ಸ್ಟಾರ್ಟಿಂಗ್ ಆನ್ ಆಫಲ್ಲೇ ಮಾಡಿರಿ. ಕಂಟಿನ್ಯೂ ಆಗಿ ಒಮ್ಮೆಗೆ ಆನ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಫುಲ್ ಏನಾಗ್ಬಿಡ್ತೈತಿ, ಮಿಕ್ಸಿ ಲಘುನ ಬಿಸಿ ಆಗ್ತೈತಿ ಮತ್ತು ಒಂಥರ ಎಣ್ಣೆ ಬಿಟ್ಕೊಂಡಂಗೆ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಸರಿ ಮತ್ತು ಪೌಡರ್ ಆಗಂಗಿಲ್ಲ, ಇವನ್ನಾಗಿ ಪೌಡರ್ ಆಗಂಗಿಲ್ಲ, ಹಳಕ್ಕೆ ಹಂಗೆ ಉಳ್ದಂಗೆ ಆಗ್ತೈತಿ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಆನ್ ಆಫನ್ನ ಮಾಡಿ ಆದ ನಂತರ ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ಸಣ್ಣಗೆ ಚಟ್ನಿ ಪುಡಿನ ಮಾಡಿಕೊಡ್ರಿ. ಚೆನ್ನಾಗಿ ಬರ್ತೈತಿ. ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ. ಇದ್ರದ್ದು ಘಮ ಅಂತೂ ನೀವು ಮಾಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂಥೇಳಿ. ಸೊ ನಾನು ಕೂಡ ಇದನ್ನು ಮತ್ತು ಮಾಡಿ ಆದಮೇಲೆ ಬಿಸಿ ಇರ್ತೈತಲ್ರಿ, ಈ ಥರನ ಒಂದು ಚೂರು ಪ್ಲೇಟಿಗೆ ಹಾಕಿ ಆರಕ್ಕಿಡಬೇಕು. ಸ್ವಲ್ಪ ಆರಿದ ಮೇಲೇ ನಾವು ನಮಗೆ ಯಾವುದು ಒಂದು ಸ್ಟೀಲಿನ ಡಬ್ಬ ಇಲ್ಲ ಒಂದು ಕಾಜಿನ ಡಬ್ಬ ಅದಕ್ಕೆ ಹಾಕಿ ಇಟ್ಕೊಳ್ಬೇಕು ನೋಡ್ರಿ. ಚೆನ್ನಾಗಿ ಬಾಳಿಕೆ ಬರ್ತೈತಿ ಮತ್ತು ಊಟಕ್ಕೂ ರುಚಿಯಾಗಿರ್ತೈತಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನೂ ತಿಳಿಸ್ರಿ. ಮತ್ತು ಯಾರೆಲ್ಲ ಟ್ರೈ ಮಾಡಿದ್ರಿ ಅದನ್ನು ಕೂಡ ನನಗೆ ಕಮೆಂಟ್ಸಲ್ಲೇ ತಿಳಿಸ್ರಿ. ನೋಡಿರಿ, ಅಗಸಿ ಚಟ್ನಿ ಪುಡಿ ರೆಡಿ ಆಯಿತು, ಸಖತ್ತಾಗಿ ಬಂದೈತಿ. ಮತ್ತು ಖಾರ ಉಪ್ಪು ನೋಡ್ಕೊಳ್ರಿ, ಇಲ್ಲ ಒಂದು ಅರ್ಧ ಆದಮೇಲೆ ನೋಡಿರಿ ಕಡಿಮೆ ಇದ್ದಿದ್ದನ್ನು ಸೇರಿಸಿ ಪೌಡ್ರ್ ಮಾಡಿಕೊಡ್ರಿ. ಅಗಸಿ ಚಟ್ನಿ ಪುಡಿ ರೆಡಿ ಆಗ್ತೈತಿ. ಸರಿ ಸ್ನೇಹಿತರೆ, ಮತ್ತೊಂದು ಲಾಗೊಂದಿಗೆ ಭೇಟಿ ಆಗ್ತೀನಂತ, ಮತ್ತೊಂದು ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.